ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಈ ವೃದ್ಧ ದಂಪತಿಗಳ ಪರ ವಕೀಲರಾದಂಥ ಶಿವಣ್ಣ ನಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್, ಈಗ ಪೊಲೀಸ್ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಬಹಳಷ್ಟು ಜನರಿಗೆ ನಾವು ಮನವಿ ಮಾಡಿದ್ರು ಕೂಡ ಏನೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಕೇಳಲ್ಪಟ್ಟೆ. ಯಾಕಾಗಲ್ಲ? ಇವ್ರು ಯಾರು? ಮೇಡಮ್ ಏನಾಗಿದೆ ಅಂದ್ರೆ ಅಲ್ಲಿ ಸುಮಾರು 13 ಜನಾಂಗಗಳು ಇರ್ತಕ್ಕಂತ ಒಂದು ಗ್ರಾಮ ಅದು. ಸುಮಾರು ಪಿತ್ರಾರ್ಜಿತವಾಗಿ 50-60 ವರ್ಷಗಳಿಂದನೂ ಸಹ ಇವರು 1.5 ಗುಂಟೆ ಜಾಗ ಪಿತ್ರಾರ್ಜಿತ ಬಂದಿರತಕ್ಕಂತ ಆಸ್ತಿ, ಅದರಲ್ಲಿ ಮನೆ ಕಟ್ಕೊಂಡು ಗಂಡ ಹೆಂಡತಿ ಇಬ್ರು ವಾಸ ಮಾಡ್ಕೊಂಡಿದ್ದಾರೆ. ಸತತವಾಗಿ ಇವರು ಏನು ನಂಜೇಗೌಡ ಇದ್ರೆ ಅವ್ರು ಸುಮಾರು 20 ವರ್ಷಗಳಿಂದನೂ ಸಹ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಬರ್ತಾ ಇದ್ದಾರೆ. ಮತ್ತೆ ಅವ್ರ ಹೆಂಡತಿನೂ ಸಹ ಪ್ರಸ್ತುತ ಇವರು ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಕಾನೂನು ಪ್ರಕಾರ ತಪ್ಪು ಅನ್ನೋದಾದ್ರೆ ಕಾನೂನಿನ ಮೊರೆ ಹೋಗ್ಬೇಕು ಅಥವಾ ಕಾನೂನು ಹೋಗ್ಬೇಕಾಗತ್ತೆ. ಹೌದಲ್ವಾ? ಕಾನೂನು ಮೊರೆ ಹೋಗ್ಬೇಕಾಗತ್ತೆ. ಅದನ್ನ ಸಿವಿಲ್ ಕೇಸ್ ಹಾಕೊಂಡು ತೆರವುಗೊಳಿಸೋದಕ್ಕೆ ಏನಾದ್ರು ಕೋರ್ಟಿನ ಆದೇಶ ಬೇಕು, ಅದನ್ನ ಮಾಡಿಸ್ಬೇಕಾಗತ್ತೆ. ಅದ್ ಬಿಟ್ಬಿಟ್ಟು ಏಕಾಏಕಿ ಇವ್ರನ್ನ ನೀವು ಮಿಲ್ ಮಾಡಿಸೋಂಗಿಲ್ಲ, ಅಂಗಡಿಗಳ ಮುಗ್ಗಟ್ಟುಗಳಿಗೆ ಹೋಗಂಗಿಲ್ಲ, ನೀರ್ ತಗೊಳಂಗಿಲ್ಲ, ಅದನ್ನ ಅದ್ ಮಾಡಂಗಿಲ್ಲ ಇದ್ ಮಾಡಂಗಿಲ್ಲ ಅಂತೇಳಿ ಇವರು ಸಾಮಾಜಿಕ ಬಹಿಷ್ಕಾರ ಹಾಕಿದ್ರೆ ಸರ್ಕಾರ ಸಂವಿಧಾನ ವಿರುದ್ಧವಾದಂತ ಧೋರಣೆ ಇದು. ಇದರಲ್ಲಿ ತಹಶೀಲ್ದಾರ್ ಇರ್ಬೋದು ಸರ್. ಇನ್ನು ಇಂಥವೆಲ್ಲ ಜೀವಂತವಾಗಿದೆ ಅಂದ್ರೆ ನನಗಂತೂ ನಂಬಕ್ ಆಗ್ತಾ ಅಲ್ವಾ? ನಾಗರಿಕ ಸಮಾಜನೇ ಯಾವ್ದೋ ಈಗ ರೇಪಿಸ್ಟೋ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡೋನು, ನರ ಅಂತಕನು, ಸಾಮಾಜಿಕವಾಗಿ ಒಂಥರ ಪಿಡುಗಾಗಿ ಜನರನ್ನ ಕಾಡ್ತಾ ಇರೋನಾದ್ರೆ ಅಂಥವನ್ನ ಬೇಕಾದ್ರೆ ನೀವು ಸಮಾಜದಿಂದ ಹೊರಗಾಕಿ. ಹೌದು ಮೇಡಮ್, ಕಟ್ಕೊಂಡ್ಬಿಟ್ಟಿದ್ದಾರೆ, ಅದು ಮಾಡ್ಬಿಟ್ಟಿದ್ದಾರೆ, ಇದು ಮಾಡ್ಬಿಟ್ಟಿದ್ದಾರೆ ಅಂತ ಸಾಮಾಜಿಕ ಬಹಿಷ್ಕಾರ ಅಂತ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿರೋದು? ಯಾರು ಇದನ್ನೆಲ್ಲ ತೀರ್ಮಾನ ಮಾಡೋರು? ಯಾರಂತೆ ತೀರ್ಮಾನ? ಹೌದು ಮೇಡಮ್, ಸಾಮಾಜಿಕ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂತ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಯಾರು ಸರ್ ತೀರ್ಮಾನ ತಗೊಂಡಿರೋದು? ಶಿವಣ್ಣ ಅವ್ರೆ, ಅಲ್ಲಿ ತೀರ್ಮಾನ ತಗೊಂಡಿರೋದು ಊರ್ ಮುಖಂಡರುಗಳು. ಯಾರವ್ರು ಊರ್ ಮುಖಂಡ್ರು? ಹೇಳ್ತೀನಿ ಯಾರು, ಅವ್ರ ಹೆಸರು ಜಯಂತ್ ಅಂತ ಹೇಳಿ ಒಬ್ರು. ಏನವ್ರು? ಸ್ವಯಂ ಘೋಷಿತ ಮುಖಂಡರುಗಳು. ಸ್ವಯಂ ಘೋಷಿತ ಮುಖಂಡರುಗಳ ಇವರು? ಹೌದು, ಸ್ವಯಂ ಘೋಷಿತ ಮುಖಂಡರುಗಳು. ಯಾರು ಸಹ ಅವ್ರನ್ನ ನೀವು ನ್ಯಾಯ ಪಂಚಾಯತಿ ಮಾಡಿ ಊರಲ್ಲಿ ಅಂತೇಳಿ ಯಾರು ಸಹ ಆಯ್ಕೆ ಮಾಡಿರ್ತಕ್ಕಂಥವ್ರಲ್ಲ ಅವರು. ಅಥವಾ ಅವ್ರನ್ನೇನಾದ್ರೂ ಪಂಚಾಯತಿ ಅಧ್ಯಕ್ಷರು ಅವರು ಇವರು ಆ ತರದವ್ರೆ ಇವರು? ಏನಿಲ್ಲ ಮೇಡಮ್, ಪಂಚಾಯತಿ ಅಧ್ಯಕ್ಷರು ಅಲ್ಲ, ಈಗ ಪಂಚಾಯತಿ ಸದಸ್ಯರು ಇವರೇ ಆಗಿದ್ದಾರೆ, ದೊಡ್ಡ ತಾಯಮ್ಮ ಇದ್ದಾರೆ. ಅಲ್ಲಿ ಊರಿನಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲರೂ ಸಹ ಸ್ವಯಂ ಘೋಷಿತ ಮುಖಂಡರುಗಳು ಬಿಟ್ರೆ ಬೇರೆ ಇನ್ಯಾರು ಸಹ ಸರ್ಕಾರದಿಂದ ಆಯ್ಕೆ ಮಾಡಿರೋದಿರ್ಬೋದು, ಮತ್ತೊಂದಿರ್ಬೋದು, ಏನೋ ಮಾಡಿಲ್ಲ. ಅಲ್ಲ, ಚಿಕ್ಕತಾಯಮ್ಮ ಎಷ್ಟು ಮರ್ಡರ್ ಮಾಡಿದ್ದಾರೆ, ಅಥವಾ ಅವ್ರ ನಂಜೇಗೌಡರು ಎಷ್ಟು ರೇಪ್ ಮಾಡಿದ್ದಾರೆ, ಅಥವಾ ಎಷ್ಟು ಸಮಾಜದಲ್ಲಿ ಅವರು ಘಾತಕ ಶಕ್ತಿಗಳಾಗಿ ಅವರು ಪರಿಣಮಿಸಿದ್ದಾರೆ, ಆ ಊರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಎಷ್ಟು ಮನೆ ಸುಟ್ಟಿದ್ದಾರೆ, ಈ ತರದ್ ಮನೆ ಏನಿಲ್ಲ ಮೇಡಮ್, ಏನಿಲ್ಲ ಆತರ ಮಾಡಿಲ್ಲ. ಮನೆ ಕಟ್ಕೊಂಡು ವಾಸವಾಗಿದ್ದಾರೆ, ಯಾವ್ದೇ ರೀತಿ ವ್ಯಾಪಾರ ವ್ಯವಸ್ಥೆ ಯಾವ್ದೇ ರೀತಿ ಮಾಡ್ತಾ ಇಲ್ಲ. ಆದ್ರೂ ಸಹ ಇವ್ರು ಏನ್ ಮಾಡಿದ್ದಾರೆ, ಬೇಕು ಅಂತ ಹೇಳಿ ರಾಜಕೀಯ ದ್ವೇಷದಿಂದ ಈ ರೀತಿ ಅವ್ರನ್ನ ಹೆಂಗಾದ್ರೂ ಮಾಡಿ ತೆರವುಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅಲ್ಲ, ಇಷ್ಟು ಮುಂದುವರೆದಿದ್ದೀವಿ ನಾವು, 2025ರಲ್ಲಿ ಇದ್ದೀವಿ, ಆದರೂ ಕೂಡ ಈ ರೀತಿಯಾದಂಥ ಒಂದು ಅನಿಷ್ಟ ಪದ್ಧತಿಗೆ ಆ ಊರಿನ ಜನ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಂತಂದ್ರೆ ವಿದ್ಯಾವಂತರು ಇದಾರ ಅಲ್ಲಿ? ಆ ಊರಲ್ಲಿ ವಿದ್ಯಾವಂತರು ಯಾರಾದ್ರೂ ಇದಾರ? ಐ ಆಮ್ ಸಾರಿ, ನಾನು ಎಲ್ಲರೂ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಆ ಊರಿನ ಜನ ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ಈ ರೀತಿಯಾದಂಥ ಸಾಮಾಜಿಕ ಬಹಿಷ್ಕಾರ ಅನ್ನುವಂಥದ್ದು ಒಂದು ಅನಿಷ್ಟ ಪದ್ಧತಿ, ಇದು ಕೆಟ್ಟ ಪದ್ಧತಿ. ಈ ವಿದ್ಯಾವಂತರಾಗಿ ನೀವು ಇದಕ್ಕೆ ಸಾಥ್ ಕೊಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ವಿದ್ಯೆಗೆ ಬೆಲೆ ಇಲ್ಲ ಅಷ್ಟೇ. ಹೌದು, ವಿದ್ಯಾವಂತರುಗಳಿದ್ದಾರೆ, ವಿದ್ಯಾವಂತರುಗಳಿದ್ರು ಸಹ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಕಳ್ಳರು, ಕಾಕರು, ದರೋಡೆಕೋರರು, ರೇಪಿಸ್ಟ್ಗಳು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಈಗಿನ ಕಾಲದಲ್ಲಿ. ಹೌದು ಮೇಡಮ್, ಹೌದು. ಬಟ್ ನಿಜಕ್ಕೂ ಅವರು ರಾಜಕೀಯ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅಥವಾ ಅನ್ಯಾಯವಾಗಿ ಸರ್ಕಾರಿ ಜಾಗವನ್ನ ಅತಿಕ್ರಮಿಸಿಕೊಂಡಿದ್ದಾರೆ, ಮನೇನ ಕಟ್ಕೊಂಡಿದ್ದಾರೆ ಅನ್ನೋದಾದ್ರೆ ಕೋರ್ಟ್ ಅಂಡ್ ಫೈಲ್ ದಿ ಸಿವಿಲ್ ಕೇಸ್ ಅಗೇನ್ಸ್ಟ್ ದಿ ಡೆಡ್ ಪರ್ಸನ್ ಅಂತ ಅಲ್ವಾ? ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ ಅವರೇ. ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ, ಥ್ಯಾಂಕ್ಸ್ ಅ ಲಾಟ್. ಬಟ್ ಒಂದಂತೂ ಸತ್ಯ, ಈ ವಿಚಾರದಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು, ಅದು ಪಂಚಾಯಿತಿ ಆಗಿರ್ಬೋದು ಅಥವಾ MLA ವರೆಗೂ ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ಇಂಥ ಒಂದು ಘಟನೆ ಬಗ್ಗೆ ವೃದ್ಧ ದಂಪತಿಗಳು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನ್ಯಾಯಕ್ಕೋಸ್ಕರ ಅಲ್ದಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿಸಿದವ್ರಿಗೆ 10,000 ರೂಪಾಯಿ ದಂಡ ಹಾಕ್ತಾರೆ ಅಂತಂದರೆ ಇದನ್ನು ಬೆಳೆಯಕ್ಕೆ ಬಿಟ್ಟಿದ್ದು ದೊಡ್ಡ ತಪ್ಪು. ಫಸ್ಟ್ ಇದನ್ನು ಸರಿ ಮಾಡಿ, ಇಲ್ದಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಜನಪ್ರತಿನಿಧಿಗಳಂತ ಅನ್ಸ್ಕೊಳ್ಳೋಕೆ ನಾಲಾಯಕ ಆಗ್ತೀರಿ.